ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಡನ ವಿರುದ್ಧ ಕಿರುಕುಳ ಆರೋಪವನ್ನ ಮಾಡಿ ಪತ್ನಿ ದೂರು ನೀಡಿದ್ದಾರೆ. ಫಸ್ಟ್ ನೈಟ್ ಆಗಿಲ್ಲ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಪತ್ನಿ. ಮದುವೆಯಾದ್ರೂ ಕೂಡ ತನ್ನಿಂದ ದೂರ ಉಳಿದಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಪತ್ನಿಯನ್ನ ಮನೆಯಲ್ಲಿ ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದು. ಗಂಡ ಸೇರಿದಂತೆ 6 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಗಬ್ಬಲಾಳದಲ್ಲಿ ಆಗಿರುವಂತಹ ಘಟನೆ ಇದು. ಸೌತ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಪತಿ ರಾಘವೇಂದ್ರ ಸೇರಿದಂತೆ ಕುಟುಂಬದ 6 ಜನರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಮದುವೆಯ ಬಳಿಕ ಲೈಂಗಿಕ ಸಂಪರ್ಕವನ್ನ ಬೆಳೆಸದೆ ದೂರ ಇದ್ದ ಅಂತ ಹೇಳಿ ಗಂಡನ ವಿರುದ್ಧ ಪತ್ನಿ ಮಾಡ್ತಾ ಇರುವಂತ ಆರೋಪ ಇದು. ಗಂಡನಿಂದ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿದಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮದುವೆ ವೇಳೆ ಚಿನ್ನದ ಆಭರಣವನ್ನ ನೀಡಲಾಗಿರುತ್ತೆ. ಆಭರಣಗಳನ್ನ ನೀಡಿದ್ರೂ ಕೂಡ ಕಿರುಕುಳವನ್ನ ಮಾಡ್ತಾ ಇದ್ದಾರೆ. ನಂತರ ಸಂಪರ್ಕವಿಲ್ಲದೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಹೆಂಡತಿ. 2024 ಜೂನ್ನಿಂದ ಡಿಸೆಂಬರ್ ವರೆಗೂ ಕೂಡ ಕಿರುಕುಳವನ್ನ ನೀಡಿದ್ದಾರೆ. ಸುಬ್ರಹ್ಮಣ್ಯಪುರ ಗಬ್ಬಲಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿಯ ಮನೆಯಲ್ಲಿ ವಾಸವಿದ್ದಂತಹ ವೇಳೆ ಸಮಸ್ಯೆ ಶುರುವಾಯಿತು. ಈ ರೀತಿಯಾಗಿ ಸೆಕ್ಷನ್ 85(115)(2) ಅಡಿ ಪ್ರಕರಣ ದಾಖಲಾಗಿದೆ. ಡೌರಿ ನಿಷೇಧ ಕಾಯ್ದೆ ಅಡಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಸೌತ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿತಾ ಇದೆ. ಗಂಡನ ವಿರುದ್ಧ ಕಿರುಕುಳ ಆರೋಪವನ್ನ ಮಾಡಿದ್ದಾರೆ ಪತ್ನಿ. ಮದುವೆ ಆದರೂ ಕೂಡ ಗಂಡ ತನ್ನಿಂದ ದೂರ ಉಳಿದಿದ್ದಾನೆ ಅಂತ ಹೇಳಿ ಇಲ್ಲಿ ಹೆಂಡತಿ ಮಾಡ್ತಾ ಇರುವಂತಹ ಆರೋಪ ಇದು. ಹಾಗಾಗಿ ಪತಿ ರಾಘವೇಂದ್ರ, ಆಕೆಯ ಪತಿಯ ಹೆಸರು ರಾಘವೇಂದ್ರ ಅಂತ ಹೇಳಿ, ಆತ ಸೇರಿದಂತೆ ಕುಟುಂಬದ 6 ಜನರ ವಿರುದ್ಧವಾಗಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಒಂದು ಕಾರಣ ಪತಿಯನ್ನ ಮನೆಯಲ್ಲೇ ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ದಾನೆ ಅನ್ನುವಂತಹ ಆರೋಪ. ಇನ್ನೊಂದು ಕಡೆ ಡೌರಿ ನಿಷೇಧ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಮದುವೆಯಾದ ನಂತರದಲ್ಲಿ ಸಾಕಷ್ಟು ಚಿನ್ನಾಭರಣವನ್ನು ನೀಡಲಾಗಿತ್ತು. ಆದರೂ ಕೂಡ ವರದಕ್ಷಿಣೆಯನ್ನ ನೀಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಟಾರ್ಚರನ್ನು ನೀಡ್ತಾ ಇದ್ರು ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿ ಪತ್ನಿ ಮಾಡಿದ್ದಾರೆ. ಮದುವೆಯ ಬಳಿಕ ಲೈಂಗಿಕ ಸಂಪರ್ಕವನ್ನು ಬೆಳೆಸದೆ ದೂರ ಇದ್ದ ಗಂಡ ಅಂತ ಹೇಳಿ ಗಂಡನ ವಿರುದ್ಧ ಮಾಡ್ತಾ ಇರುವಂತಹ ಆರೋಪ ಇದು. ಸೌತ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದುವರಿತಾ ಇದೆ. ಗಂಡನಿಂದ ಮಾನಸಿಕ ಹಾಗೂ ದೈಹಿಕ ಕಿರುಕುಳವನ್ನು ಕೂಡ ತನಗೆ ನೀಡಿದ್ದ ಅಂತ ಹೇಳಿ ಗಂಡನ ವಿರುದ್ಧ ಪತ್ನಿ ಮಾಡ್ತಾ ಇರುವಂತಹ ಆರೋಪ ಇದು. ತನಿಖೆ ಆಗ್ತಾ ಇದೆ. ತನಿಖೆಯ ನಂತರದಲ್ಲಿ ಹಾಗಾದರೆ ಪತಿಯ ಸ್ಟೇಟ್ಮೆಂಟನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಅದನ್ನು ಕೂಡ ಕ್ವಶನ್ ಕೇಳ್ತಾರೆ. ಆತ ಯಾವ ರೀತಿಯಾಗಿ ಉತ್ತರವನ್ನು ನೀಡ್ತಾರೆ, ನಿಜಕ್ಕೂ ಕೂಡ ಆತ ವರದಕ್ಷಿಣೆ ಸಂಬಂಧ ಏನಾದರೂ ಟಾರ್ಚರನ್ನು ನೀಡಿದ್ನ, ಏನು ಎತ್ತ ಅನ್ನುವಂಥ ವಿಚಾರ ಹೊರಬರಲಿದೆ. ಮದುವೆ ಆದರೂ ಕೂಡ ದೂರ ಉಳಿದಿದ್ದಾನೆ ಆತ, ನನ್ನನ್ನು ನೋಡಿಕೊಳ್ತಾ ಇಲ್ಲ, ಪತಿಯ ಮನೆಯಲ್ಲಿ ನನ್ನನ್ನು ಬಿಟ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಮಹಿಳೆ ಮಾಡ್ತಾ ಇದ್ದಾಳೆ. ಇನ್ನೊಂದು ಕಡೆ ಫಸ್ಟ್ ನೈಟ್ ಆಗಿಲ್ಲ ಅಂತ ಹೇಳಿ ಈ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತಹ ಘಟನೆ ಇದು. ಸೌತ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.